ಸಚಿವ ಈಶ್ವರಪ್ಪ ದೂರಿನ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಒಬ್ಬ ಮಿನಿಸ್ಟ್ರೇ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಚೀಫ್ ಮಿನಿಸ್ಟರ್ ವಿರುದ್ಧವೇ ಅವರು ದೂರು ಕೊಟ್ಟಿದ್ದಾರೆ. ಈ ರೀತಿ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಏನರ್ಥ? ಇಲ್ಲೇನಾದ್ರೂ ಚಿಕ್ಕ ಮಕ್ಕಳಿದಾರಾ? ಬೇಬಿ ಸಿಟ್ಟಿಂಗಿಗೆ ಹೋಗ್ತಿದ್ದಾರಾ? ಎಲ್ರಿಗೂ ಅರ್ಥ ಆಗತ್ತೆ. ಸರ್ಕಾರದ ಆಡಳಿತ ಯಂತ್ರವೇ ಸಂಪೂರ್ಣ ಕುಸಿದಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿ ಮೇ 2ರ ಒಳಗೆ ಪಕ್ಷದಲ್ಲಿ ಭಾರೀ ಸ್ಫೋಟವಾಗಲಿದೆ. ಮೇ ಒಳಗೆ ಯಡಿಯೂರಪ್ಪ ಬದಲಾವಣೆ ಆಗದೇ ಇದ್ರೆ ಇನ್ನೂ ದೊಡ್ಡ ಮಟ್ಟದ ಸ್ಫೋಟವಾಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಚಾಮರಾಜನಗರದಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಂತೆ ಸರ್ಕಾರದ ವಿರುದ್ಧ ವಿಭಿನ್ನ ಪ್ರತಿಭಟನೆ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ವಿಭಿನ್ನ ಚಳವಳಿ ನಡೆಸಿದ್ದು ಬಜ್ಜಿ, ಬೋಂಡಾ, ಟೀ ರೆಡಿ ಮಾಡಿ ವ್ಯಾಪಾರ ಮಾಡಿದ್ದಾರೆ. ಸಾರಿಗೆ ನೌಕರರನ್ನ ದುಡಿಸಿಕೊಳ್ಳುವ ಸರ್ಕಾರ ಸಮಾನ ಸೌಲಭ್ಯವನ್ನ ನೀಡ್ತಾ ಇಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಹಾವೇರಿಯಲ್ಲೂ ಸಾರಿಗೆ ನೌಕರರು ಬೋಂಡಾ, ಬಜ್ಜಿ, ಮಿರ್ಚಿ, ಟೀ ಮಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ರಾಣಿಬೆನ್ನೂರು ನಗರದ ವಾಯುವ್ಯ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಬಳಿ ಸಾರಿಗೆ ನೌಕರರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದರು. ಬಳ್ಳಾರಿ ಮಹಾನಗರ ಪಾಲಿಕೆ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದೆ. ಏಪ್ರಿಲ್ 27ಕ್ಕೆ ಚುನಾವಣೆ ನಡೆಯಲಿದ್ದು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರೇ ಅಖಾಡಕ್ಕಿಳಿದಿದ್ದಾರೆ. ಒಟ್ಟು 39 ವಾರ್ಡ್ಗಳಿಗೆ ಮಹಾನಗರ ಪಾಲಿಕೆ ಚುನಾವಣೆ ನಡೀತಾ ಇದ್ದು ಬಿಜೆಪಿ ಅಭ್ಯರ್ಥಿಗಳ ಪರ ಸಚಿವ ಶ್ರೀರಾಮುಲು ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಮಾಜಿ ಸಚಿವ ಯುಟಿ ಖಾದರ್ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲಿದ್ದಾರೆ. ಇನ್ನು ಉಳಿದ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಮರೋಳ ಗ್ರಾಮದಲ್ಲಿ 5 ಮೇವಿನ ಬಣವೆಗಳು ಸುಟ್ಟು ಭಸ್ಮವಾಗಿದೆ. ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು 1.5 ಲಕ್ಷ ಮೌಲ್ಯದ ಮೇವಿನ ಬಣವೆಗಳು ಕರಕಲಾಗಿದೆ. ದಾವಣಗೆರೆಯಲ್ಲಿ ಕಳೆದ 4 ತಿಂಗಳ ಹಿಂದೆ ಅಂತರ್ಜಾತಿ ಯುವಕ ಯುವತಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಯುವತಿ ಸಂಬಂಧಿಕರು ಯುವಕನ ಕುಟುಂಬಸ್ಥರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಅಲ್ಲದೆ ಕಳೆದ 4 ತಿಂಗಳಿನಿಂದ ಯುವಕನ ಕುಟುಂಬಸ್ಥರನ್ನ ಊರಿನಿಂದ ಓಡಿಸಿದ್ರು. ಈ ಘಟನೆ ಹರಪನಹಳ್ಳಿ ತಾಲೂಕಿನ ಕನ್ನನಾಯಕನಹಳ್ಳಿಯಲ್ಲಿ ನಡೆದಿತ್ತು. 4 ತಿಂಗಳ ಬಳಿಕ ಯುಗಾದಿ ಹಬ್ಬಕ್ಕೆ ಯುವಕ ತಾಯಿ ತಮ್ಮೂರಿಗೆ ಬಂದಿದ್ದಾರೆ. ಈ ವೇಳೆ ಯುವತಿಯ ಸಹೋದರ ತಂದೆ ಯುವಕನ ತಾಯಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮರು ವಿಂಗಡಣೆ ಹಿನ್ನೆಲೆಯಲ್ಲಿ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿ ಹಿರಿಯ ಮುಖಂಡರು ಜನಪ್ರತಿನಿಧಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಪ್ರವೀಣ್ ಕುಮಾರ್ ಕೊನೆ ಉಸಿರೆಳೆದಿದ್ದಾರೆ. ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾಗಿದ್ದ ಪ್ರವೀಣ್ ಸಭೆಯ ನಡುವೆ ಪ್ರಜ್ಞೆ ತಪ್ಪಿದ್ರು. ಆಸ್ಪತ್ರೆಗೆ ಸಾಗಿಸುತ್ತಿದ್ದಾಗ ಮಾರ್ಗ ಮಧ್ಯದಲ್ಲೇ ಕೊನೆ ಉಸಿರೆಳೆದಿದ್ದಾರೆ. ಶಾಸಕರು ಓಟ್ ಹಾಸ್ಕೊಂಡಿರ್ತಾರ, ಮಾಡ್ಬೇಕು ಏನ್ ಮಾಡ್ಬೇಕು ಏನಲ್ಲ ಅಂತ ಕೇಳ್ತಾರ. ನೀವು ಯಾರ ಪಕ್ಷದವ್ರ ಬೇಜಾರು ಮಾಡ್ಕೊಬೇಡ್ರಿ ದಯಮಾಡಿ. ಯಾಕಂದ್ರೆ ಎಲ್ಲ ಪಕ್ಷ ಕೇಳ್ತಾರ. ಯಾಕಂದ್ರೆ ಶಾಸಕರು ಓಟ್ ಹಾಸ್ಕೊಂಡಿರ್ತಾರ, ಮಾಡ್ಬೇಕು ಏನ್ ಮಾಡ್ಬೇಕು ಏನಲ್ಲ ಅಂತ ಕೇಳ್ತಾರ. ನೀವು ಯಾರ ಪಕ್ಷದವ್ರ ಬೇಜಾರು ಮಾಡ್ಕೊಬೇಡ್ರಿ ದಯಮಾಡಿ. ಯಾಕಂದ್ರೆ ಎಲ್ಲ ಪಕ್ಷ ಇದೊಂದು ಮಾದರಿ ಲವ್ ಸ್ಟೋರಿ. ತನ್ನ ಪ್ರೇಯಸಿ ಕಾಲ್ ಕಳ್ಕೊಂಡ್ರೂ ಕೈ ಬಿಡದ ಯುವಕ ಆಕೆಯನ್ನ ಮದುವೆಯಾಗಿದ್ದಾನೆ. ವೀಲ್ ಚೇರ್ನಲ್ಲಿ ಕೂರಿಸಿ ತಾಳಿ ಕಟ್ಟಿದ್ದಾನೆ. ಚಿಕ್ಕಮಗಳೂರಿನ ಭಕ್ತರಹಳ್ಳಿ ನಿವಾಸಿ ಮನು ಹಾಗೂ ಸ್ವಪ್ನ ಪರಸ್ಪರ ಪ್ರೀತಿಸ್ತಾ ಇದ್ರು. 2 ವರ್ಷಗಳ ಹಿಂದೆ ಏಕಾಏಕಿ ಕುಸಿದು ಬಿದ್ದಿದ್ದ ಸ್ವಪ್ನ ತನ್ನೆರಡು ಕಾಲುಗಳ ಸ್ವಾಧೀನವನ್ನ ಕಳ್ಕೊಂಡಿದ್ರು. ಯಾವುದೇ ಔಷಧಿ ಕೊಡಿಸಿದ್ರೂ ಪ್ರಯೋಜನ ಆಗಿರಲಿಲ್ಲ. ಆದರೆ ತನ್ನ ಪ್ರೇಯಸಿ ಕಾಲ್ ಕಳ್ಕೊಂಡಿದ್ರು ಪ್ರಿಯಕರನ ಪ್ರೀತಿ ಕಮ್ಮಿ ಆಗಿರಲಿಲ್ಲ. ತನ್ನನ್ನ ಬಿಟ್ಬಿಡುವಂತ ಸ್ವಪ್ನ ಕೇಳ್ಕೊಂಡ್ರು ಬಿಡದ ಮನು ವೀಲ್ ಚೇರ್ ಮೇಲೆ ಕೂರಿಸಿ ತಾಳಿ ಕಟ್ಟಿ ಮದುವೆಯಾಗಿದ್ದಾರೆ. ನೋಡಿ ಈ ಕಡೆ ನೋಡಿ, ನೋಡಿ ಈ ಕಡೆ ನೋಡಿ, ನೋಡಿ ನೋಡಿ ಈ ಕಡೆ ನೋಡಿ, ನೋಡಿ ಮೇಡಮ್.
ಅದೇನೋ ಹೇಳ್ತಾರಲ್ಲ, ಕೈಲಾಗದವರು ಮೈ ಪರಚಿಕೊಂಡ್ರು ಅಂತ. ಹಾಗಾಗಿದೆ ಪಾಪಿ ಪಾಕಿಸ್ತಾನ ಕತೆ. 370 ವಿಧಿಯನ್ನ ಮತ್ತೆ ಜಾರಿಗೊಳಿಸುವವರೆಗೆ ಭಾರತದೊಂದಿಗೆ ಯಾವುದೇ ವ್ಯಾಪಾರ ಮಾಡಲ್ಲ ಅಂತ ನಿರ್ಣಯ ಕೈಗೊಂಡಿದೆ ಪಾಕಿಸ್ತಾನ. ಪ್ರಧಾನಿ ಇಮ್ರಾನ್ ಖಾನ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದ್ದು, ಇದನ್ನ ಪಾಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಪ್ರಕಟಿಸಿದ್ದಾರೆ. ಆರ್ಟಿಕಲ್ 370ಯನ್ನ ರದ್ದುಗೊಳಿಸಲಾಗಿದೆ. ಆದರೆ ಈ ಒಂದು ಆರ್ಟಿಕಲ್ ಅನ್ನ ಇನ್ನು ಮತ್ತೆ ಮರುಸ್ಥಾಪನೆ ಮಾಡುವವರೆಗೂ ಕೂಡ ಯಾವುದೇ ರೀತಿಯಂತಹ ವ್ಯಾಪಾರ ವಹಿವಾಟನ್ನ ಭಾರತ ಜೊತೆಗೆ ಮಾಡೋದಿಲ್ಲ ಅಂತ ಹೇಳಿ ಇವತ್ತು ಪಾಕ್ ಪ್ರಧಾನಿ ಈ ಒಂದು ಸಲಹೆಯನ್ನ ಹೇಳಿದ್ದಾರೆ. ಜೊತೆಗೆ ಪಾಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಇದನ್ನ ಪ್ರಕಟ ಕೂಡ ಮಾಡಿದ್ದಾರೆ. ಪ್ರಧಾನಿ ಇಮ್ರಾನ್ ಖಾನ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈ ಮೂಲಕ ಈಗ ಪಾಕಿಸ್ತಾನ ಮತ್ತೆ ತನ್ನ ಎಡಬಿಡಂಗಿತನ ನಿರ್ಧಾರವನ್ನ ಕೈಗೊಂಡಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.